ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಉಷಾ ಲೈಫ್ ಸ್ಟೈಲ್. ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಬೆಳಗ್ಗೆ 5:30ಗೆ ಎದ್ದಿದ್ದೀವಿ ರೀ. ಎದ್ಬಿಟ್ಟು ಇವತ್ತು ಮಹಾಶಿವರಾತ್ರಿ ಅಲ್ವಾ ರೀ, ಹಾಗಾಗಿ 5:30ಗೆ ಎದ್ದು ಮನೆಯೆಲ್ಲ ಒಳಗಡೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ಹೊರಗಡೆ ಬಂದಿರಿ. ನಮ್ಮ ಅಕ್ಕ ಒಳಗಡೆ ಎಲ್ಲನೂ ಕ್ಲೀನ್ ಮಾಡಿ ಒರೆಸ್ತಾಯಿದ್ರು. ನಾನು ಹೊರಗಡೆ ಅಂಗಳ ಕಸ ಎಲ್ಲ ಗುಡಿಸ್ಕೊಂಡು ಮೆಟ್ಲ ಮತ್ತು ಅಂಗಳ ಎಲ್ಲನೂ ಬಾಗಿಲು ಹೊಸಲು ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ನೆಲ ಎಲ್ಲ ಒರೆಸ್ಕೊಂಡು ಹೊರಗಡೆ ಇವಾಗ ನೋಡ್ರಿ ರಂಗೋಲಿಯನ್ನು ಹಾಕ್ಕೊಂಡೆ ರೀ. ಹಾಕ್ಕೊಂಡ್ಬಿಟ್ಟು ನಮ್ಮದು ಮೇಲ್ಗಡೆ ನೀರು ಒಲೆ ಇದೆ ರೀ, ಅದಕ್ಕೆ ಇವಾಗ ಒಲೆ ಹಚ್ಚಿ ಬರೋಕ್ಕೆ ಮೇಲ್ಗಡೆ ಹೋಗ್ತಾ ಇದ್ದೀನಿ ರೀ. ನೋಡಿರಿ ಇನ್ನೂ ಎಷ್ಟೊಂದು ಕತ್ಲೆ ಇದೆ ರೀ. ಇವಾಗಂತೂ 6:30 ಆದ್ರೂ ಇನ್ನೂ ಎಷ್ಟೊಂದು ಕತ್ಲೆ ಇರುತ್ತೆ ನೋಡಿರಿ. ಈ ನೀರೆಲ್ಲ ಹೊಚ್ಚಿ ಬಂದು ಒಂದು ಸ್ವಲ್ಪ ವಾಕ್ ಹೋಗಿ ಬಂದ್ವಿ ರೀ. ಹೋಗಿ ಬಂದುಬಿಟ್ಟು ಇವಾಗ ತಲೆ ಸ್ನಾನ ಎಲ್ಲ ಮಾಡಿಬಿಟ್ಟು ಇವಾಗ ಪೂಜೆ ಮಾಡೋಕ್ಕೆ ಬಂದು ನೋಡಿರಿ. ಇವತ್ತು ನಾವು ಉಪವಾಸ ಇರ್ತೇವೆ, ನಮ್ಮ ಅಕ್ಕ ನಾನು ಉಪವಾಸ ಇರ್ತೇವೆ ರೀ. ನಮ್ಮ ಕಡೆ ಯಾವ ಥರ ಉಪವಾಸ ಮತ್ತು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ, ನಾವು ಹೇಗೆ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ ಬನ್ನಿರಿ. ಇವಾಗ ನೋಡಿರಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಮನೆಗೆ ಬಂದಿದ್ದೀನಿ ನೋಡಿರಿ. ಇಲ್ಲೇ ನಿನ್ನೆ ಪೂಜೆಗೆ ಮತ್ತು ಶಿವರಾತ್ರಿ ಅಲ್ವಾ, ನೈವೇದ್ಯಕ್ಕೆ ಎಲ್ಲದಕ್ಕೂ ಮತ್ತು ಬರುತ್ತೆ ಅಂತಂದು ಕಲ್ಲಂಗಡಿ ಹಣ್ಣು, ಖರ್ಜೂರ, ಆಮೇಲೆ ದ್ರಾಕ್ಷಿ, ಬಾಳೆಹಣ್ಣು ಎಲ್ಲನೂ ತೊಗೊಂಬಂದಿದ್ರು ರೀ. ಅದನ್ನು ಇವಾಗ ದೇವ್ರ ಮನೆಯಲ್ಲೇ ಇಟ್ಟಿದ್ದೀವಿ ರೀ. ಆ ಎಡೆ ಎಲ್ಲ ಹಿಡಿದ ಮೇಲೆ ತಿನ್ನೋದು ರೀ. ನಾವು ಬೆಳಗ್ಗೆ ಎಡೆಯನ್ನು ಹಣ್ಣು ಹಿಡಿತೀವಿ ರೀ, ಮತ್ತು ಸಾಯಂಕಾಲ ಉಸುಳಿ ಮತ್ತು ಇದನ್ನು ಮಾಡ್ತೀವಿ ರೀ, ಗೋಧಿ ಇದನ್ನು ಮಾಡ್ತೀವಿ ರೀ ನೈವೇದ್ಯಕ್ಕೆ ಅಂತಂದು. ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡೆ ಕಂಪಲ್ಸರಿ ಅದನ್ನು ಮಾಡೇ ಮಾಡ್ತೀವಿ ರೀ ಉಂಡಿನ. ಅದು ಗೋಧಿ ಹಿಟ್ಟಿಂದ ರೀ ಹುರಿದ್ಬಿಟ್ಟು ಮಾಡ್ತಾರೆ ರೀ ಅದನ್ನು. ಶಿವನಿಗೆ ಅಳ್ಳಿಟ್ಟು ಅಂತಂದ್ರಿ, ಶಿವನಿಗೆ ತುಂಬ ಇಷ್ಟ ರೀ. ಇವತ್ತು ಪಾರ್ವತಿ ಪರಮೇಶ್ವರ ಮದುವೆ ಆಗಿದ್ದು ದಿವಸ ರೀ ಇವತ್ತು. ಮೊದಲ ಪ್ರೇಮ ವಿವಾಹ ನೋಡ್ರಿ ಇವತ್ತು ನಮ್ಮ ಇದರಲ್ಲೇ. ಹಾಗಾಗಿ ಇವತ್ತು ಎಷ್ಟೊಂದು ಹಿಂದೂಗಳಿಗಂತೂ ಎಲ್ಲರೂ ತುಂಬ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾರೆ ರೀ ಮಹಾಶಿವರಾತ್ರಿ ಅಂತೂ. ನಾವಂತೂ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ರೀ ಇದು ಮಹಾಶಿವರಾತ್ರಿಯನ್ನು. ಇವಾಗ ದೇವ್ರ ಮನೆ ಎಲ್ಲನೂ ಒರೆಸ್ಕೊಂಡು ಕ್ಲೀನ್ ಎಲ್ಲ ಮಾಡಿಕೊಂಡು ಇವಾಗ ದೇವ್ರ ಫೋಟೋ ಎಲ್ಲನೂ ಕ್ಲೀನ್ ಮಾಡ್ತೀರಿ. ಇವತ್ತು ಶಿವರಾತ್ರಿ ಇತ್ತಲ್ರಿ, ನಿನ್ನೆನೇ ನಾವು ಒಂದಿನ ಮುಂಚೆನೇ ದೇವ್ರನ್ನೆಲ್ಲನೂ ಮನೆಯೆಲ್ಲನೂ ಕ್ಲೀನಾಗಿ ಒರೆಸ್ಬಿಟ್ಟು ದೇವ್ರ ಫೋಟೋನೆಲ್ಲನೂ ಒಂದು ಬಟ್ಟೆ ತೊಗೊಂಡು ಮಡಿ ಬಟ್ಟೆ ತೊಗೊಂಡು ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಕಳಶ ಎಲೆ ಎಲ್ಲನೂ ನಿನ್ನೆನೇ ಇಟ್ಟಿರ್ತೀವಿ ರೀ. ಇವತ್ತು ಬೆಳಗ್ಗೆ ಬೇಗ ಪೂಜೆ ಮಾಡ್ತೀವಲ್ರಿ, ಆಗಲ್ಲ ಅಂತಂದು ಹಾಗಾಗಿ ಇವಾಗ ಬತ್ತೇನೆಲ್ಲನೂ ಅದು ಮುಂದ್ಗಡೆ ನಿನ್ನೆ ಹಚ್ಚಿರ್ತೀವಲ್ರಿ, ಅದು ಮುಂದ್ಗಡೆ ಇದು ಬಂದಿರ್ತೈತೆ ರೀ ಮಂಕು. ಅದನ್ನೆಲ್ಲನೂ ಕ್ಲೀನ್ ಮಾಡಿ ಇವಾಗ ತುಪ್ಪ ಹಾಕ್ಬಿಟ್ಟು ದೀಪ ಮತ್ತು ಆರತಿ ಇದೊಂದು ಅಲಾದಿ ನಾವು ಯಾವಾಗ್ಲೂ ದೇವ್ರ ಮನೆಯಲ್ಲಿ ಜಗಲಿ ಮೇಲೆ ಹಚ್ಚಿಟ್ಟಿರ್ತೀವಿ ರೀ. ಇವಾಗ ದೀಪ ಎಲ್ಲನೂ ಹಚ್ಚಾಯ್ತು ರೀ, ಆರತಿನೂ ಹಚ್ಚಿ ಅದಕ್ಕೊಂದು ಕಳಶಕ್ಕೆ ಇದನ್ನಿಟ್ಟಿನಿ. ಇವತ್ತು ಮೇಯ್ನಾಗಿ ಉತ್ತರಾಯಣ ಕಡ್ಡಿ ಆಮೇಲೆ ಎಕ್ಕೆ ಹೂವು ಶಿವನಿಗೆ ತುಂಬ ಇಷ್ಟ ರೀ. ಹಾಗಾಗಿ ನಮ್ದು ಅಕ್ಕೆ ಗಿಡ ಇದ್ರಿ ಮನದ ಪಕ್ಕದಲ್ಲೇ ಎಕ್ಕೆ ಹೂವನ್ನೆಲ್ಲನೂ ಹರ್ಕೊಂಬಂದಿರಿ ಪೂಜೆಗೆ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನೋಡಿರಿ. ನಾನು ಕೂಡ ಲಿಂಗ ಇದೆ ನೋಡಿರಿ ನಮ್ದಂತರೂ ನಮ್ಮ ಮನೇಲಿ ಎಲ್ರೂ ಲಿಂಗ ಹಾಕ್ಕೊತಾರೆ ರೀ ಈ ಥರ. ನಮಗೆ ಗಾವಾಗೋದಿಲ್ಲಲ್ರಿ, ಗಂಡು ಮಕ್ಳು ಅಂದ್ರೆ ಸರ್ ಎಲ್ಲರೂ ಹಾಕ್ಕೊಂಡಿರ್ತಾರೆ ರೀ ಅವರು. ಇವಾಗ ನಮ್ಮ ಮಾಮ ಎಲ್ಲ ಹಾಕ್ಕೊಂಡಿರ್ತಾರೆ ರೀ. ಇದು ನಮ್ಮ ಲಿಂಗ ರೀ, ಇದು ಜಗಲಿ ಮೇಲೆ ಇರ್ತ್ರಿ. ನಾನು ಪೂಜೆ ಮಾಡಿ ಅಲ್ಲೇ ಇಟ್ಟಿರ್ತೀನಿ ರೀ ಡೈಲಿ. ಇವಾಗ ಲಿಂಗಕ್ಕೆ ಪೂಜೆ ಮಾಡ್ಕೊಂಡೀವಿ. ಅದಕ್ಕೆ ಗುಣಗಡಿಗೆ ಅಂತೀವಿ ರೀ. ಒಂದು ಕಡೆಗೆ ಕಾರಡಿಗೆ ಅಂತಾರೆ, ಒಂದು ಕಡೆ ನಮ್ಮ ಕಡೆ ಗುಣಗಡಿಗೆ ಅಂತೀವಿ ರೀ. ಅದನ್ನು ಲಿಂಗಪ್ಪನ ಪೂಜೆ ಮಾಡಿಬಿಟ್ಟು ಈಶ್ವರ ಬಸವಣ್ಣನ ಮೂರ್ತಿ ಐತಲ್ರಿ, ಇದು ಪ್ಲೇಟ್ ಒಳಗಡೆ ಇಟ್ನಿರಿ. ಇಟ್ಬಿಟ್ಟು ಇವಾಗ ಎಲ್ಲ ಫೋಟಿಗೂ ಈ ಬತ್ತಿ ಕುಂಕುಮ ಹಚ್ಬಿಟ್ಟು ಇವಾಗ ಹೂವು ಎಲ್ಲನೂ ಇಡ್ತಾಯಿದ್ದೀನಿ ರೀ. ಹೊರಗಡೆನೂ ತುಳಸಿ ಕಟ್ಟಿ ದೀಪ ಹಚ್ಚಿ ಬಂದಿರಿ. ಇವಾಗ ಎಲ್ಲ ಕಡೆಯೂ ಪೂಜೆ ಎಲ್ಲನೂ ಮುಗೀತ್ರಿ, ಮುಗಿತಾ ಬಂತ್ರಿ. ಇವತ್ತು ನಾನು ನಮ್ಮ ಅಕ್ಕ ಅಷ್ಟೇ ಇರ್ತೀವಿ ರೀ. ಸರು ಅವರು ರಜಾ ಇರಿದ್ರು ಅದು ಅವರು ಮಾಡಿಲ್ಲಲ್ರಿ. ಆದರೂ ನಮ್ಮ ಮನೆಯಲ್ಲಿ ಅಣ್ಣ ಏನು ಮಾಡಲ್ರಿ ಇವತ್ತು, ಬರೀ ತಿಂಡಿ ಅವ್ರಿಗೆ ಮಾಡಿರ್ತೀವಿ ರೀ. ಹಾಗಾಗಿ ಇವಾಗ ಪೂಜೆ ಎಲ್ಲ ಹಿಡಿದ್ಬಿಟ್ಟು ಹಣ್ಣು ಎಲ್ಲನೂ ತಂದಿದ್ರಲ್ರಿ, ಅದನ್ನು ನೈವೇದ್ಯನ ದೇವರಿಗೆ ಹಿಡಿದ್ಬಿಟ್ಟು ಇವಾಗ ಅದು ಉದ್ದಿನ ಕಡ್ಡಿ ಹಚ್ಚಿ ಬೆಳಗಿನ ರೀ. ಅದು ಕ್ಯಾಮ್ರಾ ಈ ಕಡೆ ಐತಿ, ನಾನು ಆ ಕಡೆಗೆ ಸ್ಟೇಟ್ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ರೀ. ಅದು ಧೂಪ ಎಲ್ಲ ಬೆಳಗೋದು ಕಾಣ್ತಿಲ್ಲ ರೀ.
ಸಾರಿ, ನಾನು ಕ್ಯಾಮ್ರಾ ನೋಡಿಲ್ಲ. ಹಾಗಾಗಿ ಇವಾಗ ದೀಪ ಎಲ್ಲನೂ ಮುಗೀತ್ರಿ. ಇವಾಗ ನಾವು ಹಣ್ಣು ಎಡೆ ಹಿಡ್ದಿರ್ತೀವಲ್ರಿ, ಒಬ್ಬೊಬ್ಬರು ನಿರಾರ ಮಾಡ್ತಾರೆ, ಒಬ್ಬೊಬ್ಬರು ಹಣ್ಣು ತಿಂತಾರೆ, ಒಬ್ಬೊಬ್ಬರು ಟೀ ಅಷ್ಟೇ ಕುಡಿದು ಮತ್ತು ಏನೂ ತಿನ್ನಲ್ರಿ. ಅವರು ಭಕ್ತಿ ಹೇಗಿರುತ್ತೆ ರೀ ಹಾಗೆ ಮಾಡ್ತಾರೆ ರೀ ಶಿವರಾತ್ರಿ ಆಚರಣೆನ. ನಾವು ಮಾತ್ರ ಬರೀ ಹಣ್ಣು ಅಷ್ಟೇ ತಿಂದಿದ್ದೀವಿ ರೀ. ನಮಗೆ ಸ್ವಲ್ಪ ಅಷ್ಟೇ ಹಣ್ಣು ತಿಂದಿದ್ದೀವಿ ರೀ. ಮತ್ತು ನಾವು ಏನು ಸಾಯಂಕಾಲ ಪೂಜೆವರೆಗೂ ಮತ್ತೆ ಏನೂ ತಿನ್ನಂಗಿಲ್ಲ ರೀ, ಬೇರೆ ಏನೂ ಊಟ ಮಾಡಲ್ಲ. ಇವತ್ತು ಅನ್ನ ಊಟ ಮಾಡಲ್ಲ ರೀ ನಾವು. ನಾಳೆ ಬೆಳಿಗ್ಗೆ ಮಾರ್ನಿಂಗ್ ಊಟ ಮಾಡಿದರೆ ಇವತ್ತು ರಾತ್ರಿ ಒಬ್ಬೊಬ್ಬರು ನಾಷ್ಟಾನೂ ತಿಂತಾರೆ ರೀ. ಉಪ್ಪಿಟ್ಟು, ಅವಲಕ್ಕಿ ಈ ಥರ ಮಾಡ್ತಾರೆ ರೀ. ಸಾಯಂಕಾಲ ಪೂಜೆ ಮುಗಿದ್ಮೇಲೆ ಅವ್ರವ್ರ ಇಷ್ಟ ರೀ. ನಾವು ಮಾತ್ರ ರಾತ್ರಿಗೆ ಏನಾದರೂ ತಿಂಡಿ ಮಾಡಿರ್ತೀವಲ್ರಿ, ಅದನ್ನೇ ಒಂದು ಸ್ವಲ್ಪ ತಿಂತೀವಿ ರಾತ್ರಿಗೆ. ಇವಾಗ ಪೂಜೆ ಎಲ್ಲನೂ ಮುಗೀತ್ರಿ. ಮುಗಿದ್ಬಿಟ್ಟು ಇವಾಗ ನಮ್ಮ ಮಾಮಾರು ರಜಾ ಇತ್ತು, ಅವ್ರದ್ದು ತುಮಕೂರಲ್ಲಿ ಏನೋ ಕೆಲಸ ಇತ್ತು, ಕಾರ್ ಸರ್ವಿಸು. ಹಾಗಾಗಿ ಅವರು ಹೋದ್ರಿ. ಹೋಗಿಂದ ನಮ್ಮ ವೈಷ್ಣವಿ ರಜಾ ಇತ್ತಲ್ರಿ ಇವತ್ತು ಸ್ಕೂಲಿಂದ. ಹಾಗಾಗಿ ಅವರಿಗೆ ಪಡ್ಡು ಚಟ್ನಿ ಮಾಡಿ ಕೊಡ್ತಾಯಿದ್ನಿ ರೀ. ನಾವೇನು ತಿನ್ನಲ್ರಿ. ಅವರಿಗೆ ವೈಷ್ಣವಿಗೆ ಚಾರುಗೆ ಪಡ್ಡು ಮಾಡಿ ಕೊಡತ್ತೀನಿ ನೋಡಿರಿ. ಇವಾಗ ನಾನು ಚಟ್ನಿ ಮಾಡಿ ಇಟ್ನಿ ರೀ. ಮಾಡಿ ಇಟ್ಬಿಟ್ಟು ಅವರಿಗೆ ಪಡ್ಡು ಹಾಕಿ ಕೊಡತ್ತೀನಿ ನೋಡಿರಿ. ಅವರು ರಜಾ ಅಲ್ರಿ, ಆಟ ಆಡ್ತಾ ಇದ್ದಾರೆ. ಅವರು ಕೂಡ ಮನೆಯಲ್ಲಿ ಇದ್ದಾರೆ ಇವತ್ತು. ನಮ್ಮ ಮಾವರ ರಜಾ ಇತ್ತು, ಅವ್ರದ್ದು ಸರ್ವಿಸ್ ಇತ್ತು, ಅವರು ಹಾಗಾಗಿ ಹೋದರು ಇವತ್ತು. ನಾನಿವಾಗ ಪಡ್ಡನ್ನು ಮಾಡಿ ಕೊಡ್ತಾಯಿದ್ದೆ ರೀ. ಅವರಿಗೆ ಪಡ್ಡೆಲ್ಲನೂ ಹಾಕಿಕೊಟ್ನಿ ರೀ. ಇಬ್ಬರಿಗೂ ಅವ್ರದ್ದು ತಿಂಡಿ ಆಗ್ತಾ ಬಂತ್ರಿ. ಇವಾಗ ಇಲ್ಲಿ ಅವರಿಬ್ಬರಿಗೂ ನಾಷ್ಟ ಪಡ್ಡೆಲ್ಲನೂ ಮಾಡಿ ಕೊಟ್ಟಾಯ್ತು ರೀ. ಮಾಡಿ ಕೊಟ್ಟಾದಮೇಲೆ ಸ್ವಲ್ಪ ಹೊತ್ತು ಮಧ್ಯಾಹ್ನ ರೆಸ್ಟ್ ಮಾಡಿದ್ವಿ ರೀ ವಿಡಿಯೋನ. ಮತ್ತು ನಾನು ಸಾಯಂಕಾಲಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗ ದೀಪ ಎಲ್ಲ ಹಚ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೊಂದು ಸರಿಗೆ ಮತ್ತು ನಾವು ಸ್ನಾನನ ಉಪವಾಸ ಇರ್ತೀವಲ್ರಿ, ಮತ್ತು ಸ್ನಾನ ಮುಗಿಸ್ಕೊಂಡು ಬಂದ್ವಿ ರೀ. ಇನ್ನೊಂದು ಸರಿ ಸ್ನಾನ ಮಾಡ್ತೀವಿ ರೀ ನಮ್ಮ ಕಡೆಗೆ. ಮಾಡಿಬಿಟ್ಟು ಉತ್ತರಾಯಣ ಕಡ್ಡಿ ಸಿಗ್ತಾವ್ರಿ ಅವ್ರಿಗೆ. ಶಿವನಿಗೆ ಅವತ್ತು ಉದ್ದಿನ ಕಡ್ಡಿ ಬೆಳಗೋದಿಲ್ಲ ರೀ, ಆದರೆ ಉತ್ತರಾಯಣ ಕಡ್ಡಿ ತುಪ್ಪ ಹತ್ತಿ ಸುತ್ತಬಿಟ್ಟು ತುಪ್ಪದಲ್ಲಿ ಎದ್ದು ಉದ್ದಿನ ಕಡ್ಡಿಯನ್ನು ಬೆಳಗ್ತೀವಿ ರೀ. ತುಂಬ ಇಷ್ಟ ರೀ ಶಿವನಿಗೆ ಉತ್ತರಾಯಣ ಕಡ್ಡಿ. ಹಾಗಾಗಿ ತುಪ್ಪ ಮತ್ತು ಎಡೆ ಎಲ್ಲನೂ ಆಮೇಲೆ ಅಳ್ಳಿಟ್ಟು ಮಾಡಿದ್ದಾರೆ ರೀ ನಮ್ಮ ಅಕ್ಕಾರು. ಇಲ್ಲಿ ಕಾಣ್ತಿದ್ದ ನೋಡಿರಿ, ಅಳ್ಳಿಟ್ಟು ಆಮೇಲೆ ಉಸುಳಿ ಎಲ್ಲನೂ ತೊಗೊಂಬಂದಿದ್ದೀವಿ ರೀ. ದೇವರಿಗೆ ಬಂದುಬಿಟ್ಟು ಇವಾಗ ಶಿವ ಇಲ್ಲಿ ಬನಶಂಕರಿ ದೇವಸ್ಥಾನದೊಳಗಡೆಗೆ ಈಶ್ವರನ ದೇವಸ್ಥಾನ ಇದೆ ರೀ. ನಮ್ಮ ಮನೆ ಮುಂದ್ಗಡೆ ಸ್ವಲ್ಪ ದೂರ ಆಗುತ್ತೆ ರೀ ಅಷ್ಟೇ ರೀ. ಹಾಗಾಗಿ ಸಾಯಂಕಾಲಕ್ಕೆ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಶಿವನ ದೇವಸ್ಥಾನಕ್ಕೆ ಬಂದುಬಿಟ್ಟು ಇವಾಗ ಕಾಯೆಲ್ಲ ಒರೆಸ್ಕೊಂಡು ನೈವೇದ್ಯ ಮಾಡಿಕೊಂಡು ಇವಾಗ ಮನೆ ಕಡೆ ಹೋಗ್ತಾಯಿದ್ವಿ ನೋಡಿರಿ. ನಮ್ಮ ಕಡೆಗೆ ಶಿವರಾತ್ರಿ ಆಚರಣೆ ಇದೇ ಥರ ಮಾಡ್ತಾರೆ. ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಅಮಾವಾಸ್ಯೆ ಇರುತ್ತಲ್ರಿ, ಅವತ್ತು ಊಟನ ಮಾಡ್ತಾರೆ ರೀ. ನೆಕ್ಸ್ಟ್ ಡೇ ಅವತ್ತು ಊಟ ಮಾಡಲ್ಲ, ಅನ್ನ ಅಂತೂ ಏನು ತಿನ್ನೋದಿಲ್ಲ ರೀ. ಹಾಗಾಗಿ ಇವಾಗ ನಾವು ಮನೆ ಮುಂದೆ ಬಂದ್ವಿ ನೋಡಿರಿ. ಮನೆ ತುಳಸಿ ಕಟ್ಟಿ ದೀಪ ಹಚ್ಚಿತ್ತಲ್ರಿ, ಇವಾಗ ಮುಗಿಸ್ಕೊಂಡು ಬಂದ್ವಿ ನೋಡಿರಿ ಪೂಜೆನೆಲ್ಲನೂ. ನಮ್ಮ ವೈಷ್ಣವಿ ನೋಡ್ರಿ ಇವಾಗ ಬಂದ್ವಿ ರೀ. ಸರಿ, ನಮ್ಮ ಮಾಮ ಇರಲಿಲ್ಲಲ್ರಿ, ಬೀಗ ಹಾಕ್ಕೊಂಡು ಹೋಗಿದ್ವಿ ರೀ. ಹಾಗಾಗಿ ಇವಾಗ ಬೀಗ ತೆಗೆದ್ಬಿಟ್ಟು ಒಳಗಡೆ ಬಂದ್ವಿ ನೋಡಿರಿ. ಉತ್ತರಾಯಣ ಕಡ್ಡಿ ಅಂದರೆ ಇವೇ ರೀ, ಹೊಲದಲ್ಲಿ ಬದು ಅಂತಾರಲ್ರಿ, ಬೆಳೆದಿರ್ತಾವ್ರಿ. ಅವು ಶಿವನಿಗೆ ತುಂಬ ಇಷ್ಟ. ಹಾಗಾಗಿ ಪತ್ರೆ ಅಂತೂ ಇಲ್ಲೆಲ್ಲಿ ಎಲ್ಲ ಕಡೆ ನೋಡಿದ್ದೀವಿ ರೀ. ಮೇಯ್ನು ಪತ್ರೆ ಬೇಕಿತ್ತು ರೀ. ಇವತ್ತು ನಮ್ಮ ಊರ ಕಡೆ ಆದರೆ ಎಷ್ಟೊಂದು ಗಿಡಗಳು ಸಿಗ್ತಾವ್ರಿ, ಪರಿಚಯ ಇರ್ತಾರೆ. ಇಲ್ಲಿ ಪತ್ರೆ ಗಿಡ ಎಲ್ಲಿತ್ತು ಅಂತ ಗೊತ್ತಿರಲಿಲ್ಲ ರೀ. ಹಾಗಾಗಿ ಅದೊಂದು ಸಿಗಲಿಲ್ಲ. ನಾವು ಅಳ್ಳಿಟ್ಟು ಮಾಡಿದಾರೆ ರೀ ನಮ್ಮ ಅಕ್ಕಾರು. ಅಳ್ಳಿಟ್ಟು ಉಸುಳಿ ತುಂಬ ಇಷ್ಟ ರೀ ಶಿವನಿಗೆ. ನಾವು ಮಾತ್ರ ಅಳ್ಳಿಟ್ಟಂತೂ ಕಂಪಲ್ಸರಿ ಮಾಡ್ತೀವಿ ರೀ. ಹಾಗಾಗಿ ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಅದರೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ, ಸಾರಿ. ಇವಾಗ ನಾನು ಹಾಲು ಎಲ್ಲನೂ ನೈವೇದ್ಯ ಇಡು ದೇವಸ್ಥಾನಕ್ಕೆಲ್ಲನೂ ಹೋಗಿ ಬಂದ್ವಿ ರೀ. ಹೋಗಿ ಬಂದುಬಿಟ್ಟು ಇವಾಗ ಪೂಜೆ ಎಲ್ಲನೂ ಕಂಪ್ಲೀಟ್ ಮುಗೀತು ನೋಡಿರಿ. ನಮ್ಮ ಶಿವರಾತ್ರಿ ಪೂಜೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಖಂಡಿತ. ಇದು ನೆಕ್ಸ್ಟ್ ಡೇ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಮತ್ತೆ ನಾನು ಕಂಟಿನ್ಯೂ ಮಾಡಲಿಲ್ಲ ರೀ. ಇವಾಗ ನೆಕ್ಸ್ಟ್ ಡೇ ನೋಡಿರಿ ಪೂಜೆ ಎಲ್ಲನೂ ಮುಗೀತು ರೀ. ನಂದು ಪೂಜೆ ಇನ್ನೊಂದು ಸರಿ ಬರೀ ಅದನ್ನೇ ತೋರಿಸೋದಾಗದಂತ
ಪೂಜೆ ವಿಡಿಯೋನ ಮಾಡಲಿಲ್ಲ ರೀ. ಇವಾಗ ನೋಡಿರಿ ಮತ್ತೆ ಎಲ್ಲನೂ ಕ್ಲೀನ್ ಮಾಡಿ ದೇವ್ರ ಜಗಲಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಒರೆಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ನಾವು ಕಡುಬು ಮಾಡಿರ್ತೀವಿ ರೀ. ಬೇಳೆಗೆ ಹಾಕಿಬಿಟ್ಟು ಕಡುಬು ಎಲ್ಲನೂ ಮಾಡಿದ್ರಿ ನಮ್ಮ ಅಕ್ಕರು. ನಾನು ಪೂಜೆ ಸ್ನಾನ ಮುಗಿಸ್ಕೊಂಡು ಎಲ್ಲನೂ ಪೂಜೆ ಎಲ್ಲನೂ ಮುಗೀತ್ರಿ. ಇವಾಗ ಎಡೆ ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗ ಕಡುಬು ಮಾಡಿದ್ದಾರೆ ರೀ. ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಿತ್ತು ರೀ. ಎಡೆಗೆಲ್ಲ ಮಾಡಿಬಿಟ್ಟು ನಮ್ಮ ಅಕ್ಕರು ಅವರು ಇದನ್ನು ಮಾಡಕತ್ತಿದ್ರಿ. ಸ್ವಲ್ಪ ಹಿಟ್ಟು ಉಳಿದಿತ್ತು ಅದನ್ನು ಪೂರಿ ಮಾಡತ್ತಾರ್ರಿ. ನಾನು ಪೂಜೆ ಎಲ್ಲನೂ ಒಳಗೆ ಮುಗಿಸ್ಕೊಂಬಂದಿರಿ. ಇಲ್ಲಿ ನಮ್ಮ ಮಾಮ ಡ್ಯೂಟಿಗೆ ಹೋಗ್ತಾ ಇದ್ದಾರಲ್ರಿ. ಇವತ್ತು ವೈಷ್ಣವಿನೂ ರೆಡಿ ಆಗಿಬಿಟ್ಟು ತಿಂಡಿ ತಿಂದು ಬಸ್ ಕಾಯ್ತಾ ಇದ್ದಾಳ್ರಿ ಹೊರಗಡೆ. ನಮ್ಮ ಮಾಮರು 2 ಕಾರು ಬೈಕನ್ನು ತೊಳೆದ್ಬಿಟ್ಟು 3 ಗಾಡಿನ ಪೂಜೆ ಮಾಡ್ತಾ ಇದ್ದಾರೆ ನೋಡ್ರಿ. ಮತ್ತು ಅವ್ರಿಗೆ ಲೇಟ್ ಆಗುತ್ತಂತಂದು ನಾನು ಸ್ವಲ್ಪ ಸಹಾಯ ಮಾಡ್ತಾಯಿರ್ತೀನಿ ರೀ. ಹೂವು ಏನಾದರೂ ಕೊಡೋದು ಕೈಯಲ್ಲಿ ಮಾಡ್ತಾಯಿರ್ತೀನಿ ರೀ. ಅವರು ಪೂಜೆ ಎಲ್ಲನೂ ಮುಗಿಸ್ಕೊಂಡು ಅವರು ಡ್ಯೂಟಿಗೆ ಹೋಗ್ತಾರಲ್ರಿ. ಹಾಗಾಗಿ ಲೇಟ್ ಆಗುತ್ತಂತಂದು ಸ್ವಲ್ಪ ನಾನು ಹೆಲ್ಪ್ ಮಾಡ್ತಾಯಿರ್ತೀನಿ ರೀ. ಅಂದರೆ ಬೇಗ ಆಗುತ್ತೆ ರೀ, ಒಬ್ರಿಗೆ ಆದ್ರೆ ಲೇಟ್ ಆಗುತ್ತಂತಂದು ಹೊರಗಡೆ ನಾವು ಪ್ರತಿ ಅಮಾವಾಸ್ಯೆಗೊಮ್ಮೆ ಗಾಡಿ ಎಲ್ಲನೂ ತೊಳೆದ್ಬಿಟ್ಟು ಇದೇ ಥರನ ಅಮಾವಾಸ್ಯೆಗೊಮ್ಮೆ ಪೂಜೆ ಮಾಡೋದ್ರಿ. ಈ ಕಡೆ ಮಾಡೋದಿಲ್ಲ ಅಂತ ಹೇಳ್ತಿರ್ತಾರೆ ರೀ ಅವರು. ಈ ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ. ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಿಗೋಣ ಇನ್ನೊಂದು ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.